ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ದೀಪಾವಳಿಯ ಶುಭಾಶಯಗಳು. ಮತ್ತೊಮ್ಮೆ ಮಗದೊಮ್ಮೆ ನನ್ನ ಎಲ್ಲ ಬಲ್ಲಾಲ್ಸ್ ಕ್ಯಾಬೂಸ್ನ ಸಮಸ್ತ ವೀಕ್ಷಕರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತು ನಾವಿಬ್ರು ನೋಡಿ, ನನ್ನ ಮಗಳು ಸೇಫ್ ಆಗಿ ಡ್ರೈವ್ ಮಾಡ್ತಿದ್ದಾಳೆ. ಸ್ಲೋ ಡ್ರೈವ್ ಮಾಡ್ತಾಳೆ ಅವಳ ಜೊತೆ ಧೈರ್ಯಕ್ಕಂತ ನಾನು ಕೂತಿದ್ದೇನೆ. ಪ್ಲಸ್ ಪಾರ್ಕಿಂಗ್ ಎಲ್ಲಿಯಾದ್ರೂ ಪ್ರಾಬ್ಲಮ್ ಆದರೆ, ಡ್ರೈವರ್ ಇದ್ರೆ ನಾನು ಏನಾದರೂ ಪರ್ಚೇಸ್ ಮಾಡಿ ಬರುವಾಗ ಅವಳು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡಿರ್ತಾಳೆ. ಸೊ ನನಗೇನು ಟೆನ್ಷನ್ ಇಲ್ಲ. ಹಾಗಾಗಿ ನಾರ್ಮಲಿ ನಾನು ಅವಳನ್ನು ಜೊತೆಗೆ ಕರ್ಕೊಂಡು ಹೋಗ್ತೇನೆ, ಅವಳು ಫ್ರೀ ಇರಬೇಕಾದ್ರೆ. ಇವತ್ತು ನಾವೊಂದು ಕಡೆಗೆ ಹೊರಟಿದ್ದೇವೆ. ನಮ್ಮ ಯಜಮಾನ್ರ ಫ್ರೆಂಡ್ಸ್ ಮನೆಗೆ ಸ್ವಲ್ಪ ಸ್ವೀಟ್ಸ್ ಕೊಡಲಿಕ್ಕಿತ್ತು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಆಮೇಲೆ ಅಬಿಕಿಗೆ ರಂಗೋಲಿ ಕಾಂಪಿಟೇಷನ್ ಇದೆ ಸ್ಕೂಲಲ್ಲಿ. ಸ್ವಲ್ಪ ರಂಗೋಲಿ ಕಲರ್ ಪೌಡರ್ ಎಲ್ಲ ನನ್ನ ಹತ್ರ ಖಾಲಿ ಆಗಿತ್ತು. ಸೊ ಕಲರ್ ಪೌಡರ್ಸ್ ತಂದು, ನಾಳೆ ಗಾಡಿ ಪೂಜೆ ಬೇರೆ. ಸೊ ಗಾಡಿಯನ್ನು ತೊಳಿಲಿಕ್ಕಿದೆ ಮನೆಗೆ ಹೋಗಿ. ಗ್ರಹಣ ಆದದ್ರಿಂದ ಅಡಿಗೆ ಏನೂ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಗನೆ ಮಾಡಿಬಿಟ್ಟಿದ್ದೇವೆ. ಆಮೇಲೆ ಊಟ ಇಲ್ಲ. ಇನ್ನು ನೈಟ್ ಗ್ರಹಣ ಬಿಟ್ಟ ಮೇಲೆ ನಾವೆಲ್ಲ ಸ್ನಾನ ಮಾಡಿ ದೇವರಿಗೆ ಎಣ್ಣೆ ಹಾಕಿ ಆಮೇಲೆ ಊಟ ಮಾಡುವಂಥದ್ದು. ಅಡಿಗೆಯನ್ನು ಆಮೇಲೆ ನಾನು ರೆಡಿ ಮಾಡ್ಕೊಳ್ತೇನೆ. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೇನೆ. ಹೊರಗಿನ ಕೆಲಸಗಳನ್ನೆಲ್ಲ ಪಟ್ ಅಂತ ಮಾಡಿ ಮುಗಿಸುವ ಅಂತ ಹೊರಟಿದ್ದೀವಿ. ಎಸ್, ಉಡುಪಿಗೆಲ್ಲ ಹೋಗಿ ವೆಜಿಟೇಬಲ್ ಎಲ್ಲ ತಂದ ಮೇಲೆ ಇಬ್ಬರು ಗಾಡಿ ಕ್ಲೀನಿಂಗ್ ಮಾಡ್ತಿದ್ದಾರೆ. ನಾಳೆ ಗಾಡಿ ಪೂಜೆಗೆ. ಚೋಟು ಅವನು ಅಲ್ಲೂ ಉಪದ್ರ ಅವನದ್ದು. ಪೆಟ್ಟ ತಿಂದ. ಗಂಟೆ 6:30 ಆಗಿದೆ. ಗ್ರಹಣ ಮೋಕ್ಷ ಕಾಲ ಆಯಿತು. ಈಗ ಎಲ್ಲರೂ ಚೆನ್ನಾಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಎಣ್ಣೆ ಹಾಕಿ ಬರ್ತೇವೆ. ಆಲ್ರೆಡಿ ದೀಪ ಎಲ್ಲ ಬೆಳಗ್ತಾ ಇದೆ. ಗ್ರಹಣ ಹಿಡಿಯುವ ಟೈಮಿಂದ ಮೋಕ್ಷ ಕಾಲದವರೆಗೂ ಅದನ್ನು ಹಚ್ತಾ ಇದ್ದೇವೆ. ದೀಪವನ್ನು ಆರಲಿಕ್ಕೆ ಬಿಡಲಿಲ್ಲ. ಒಂದೆರಡು ಭಜನೆ ಎಲ್ಲ ಮಾಡಿತ್ತು ದೇವರ ಎದುರು ಕೂತ್ಕೊಂಡು. ಈಗ ಪಟಾಕಿ ಬೇರೆ ಹೊರಗಡೆ ಬಿಡ್ತಾ ಇದ್ದಾನೆ. ಆಮೇಲೆ ಒಂದು ಸ್ನಾನ ಮಾಡ್ಕೊಂಡು ಬರ್ತಾನಂತೆ. ಆಮೇಲೆ ಅಡಿಗೆ ಆಗಬೇಕು. ಇನ್ನು ಅಡಿಗೆ ಆಗಿ ಊಟ ಮಾಡಬೇಕು. ತುಂಬ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಏನು ಅಡುಗೆ ಮಾಡ್ತೇನೆ ಅಂತ ನೋಡುವ. ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಹಾಕಿ ಆಯ್ತು. ಈಗ ಅಬಿಕೆಗೆ ನಾವು ಬೀಚಿಗೆ ಹೋಗ್ಬೇಕಂತೆ ಪಟಾಕಿ ಬಿಡಲಿಕ್ಕೆ. ಅಲ್ಲಿನ ಎಷ್ಟು ಟ್ರಾಫಿಕ್ ಇದೆಯೋ ಗೊತ್ತಿಲ್ಲ. ಫುಲ್ ಬೀಚಲ್ಲಿ ರಶ್ ಇದೆ ಇವತ್ತು. ಹಬ್ಬ ಆಗಿ ಜನರಿದ್ದಾರೆ, ತುಂಬ ಕ್ರೌಡ್ ಇದೆ. ಸೊ ಅಬಿಕ್ನ ಆಸೆ ಅಂತೂ ಈಡೇರ್ತದೆ ಅಂತ ಅನ್ಸ್ಕೊಂಡಿದ್ದೇನೆ. ಅವನೇನೋ ಪಟಾಕಿ ಎಲ್ಲ ಬಿಡಬೇಕು ಅಂತ ಫುಲ್ ಪಟಾಕಿ ಎಲ್ಲ ತಗೊಬಂದಿದ್ದಾನೆ. ಎಷ್ಟು ಬಿಡ್ತಾನೆ ನನಗೆ ಗೊತ್ತಿಲ್ಲ. ಈಗ ಡೈಲಾಗ್ಸ್ ಚೇಂಜ್ ಆಗಿದೆ. ಪುನಃ ಮನೆಗೆ ಹೋಗಿ ಬಿಡ್ತೇನಮ್ಮ ಅಂತ. ಟೇಸ್ಟಿಯಾ? ಹೆಲಿಕಾಪ್ಟರ್ ಶಾಟ್. ಎಸ್ ನೋಡಿ, ಸಿಂಪಲ್ ಅನ್ನ ಸಾರು ಸಂಡಿಗೆ ಜೊತೆ ಗ್ರಹಣ ಆದ್ಮೇಲೆ ಮಾಡಿದಂಥ ಸಿಂಪಲ್ ಅಡುಗೆ. ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬಂತಲ್ಲ, ಹಾಗಾಗಿ ಪಲ್ಯ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಎಲ್ಲ ನಾಳೆ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.